ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ನಲ್ಲಿ ಒಂದು ಜಾಗಕ್ಕೆ ಹೋಗಿದ್ವಿ. ಸೊ ಅದನ್ನು ಶೇರ್ ಮಾಡ್ತೀನಿ. ಹಾಗೆ ಒಂದು ರೆಸಿಪಿ ಶೇರ್ ಮಾಡೋದಿದೆ. ಇದನ್ನೆಲ್ಲ ಈ ವ್ಲಾಗ್ನಲ್ಲಿ ಶೇರ್ ಮಾಡೋಣ ಅಂತ ಹೇಳಿ ಈ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಸೊ ಯಾರಾದರೂ ಹೊಸದಾಗಿ ವೀಡಿಯೋಸ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನೋಡೋದ್ರ ಜೊತೆಗೆ ಲೈಕ್ ಕೂಡ ಮಾಡಿ. ಸೊ ನಾನು ಇವಾಗ ನುಗ್ಗೆ ಹೂವಿಂದ ಪಲ್ಯ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನೀವೆಲ್ಲರೂ ನುಗ್ಗೆ ಸೊಪ್ಪು ತಿಂದಿರ್ತೀರ, ಬಟ್ ನುಗ್ಗೆ ಹೂವು ಇವತ್ತು ಟ್ರೈ ಮಾಡಿ. ಒಂದು ಬಾಣಲೆಗೆ ಸಾಸಿವೆ ಜೀರಿಗೆ ಹಾಕಿ, ಈರುಳ್ಳಿ ಹಾಕಿ, ಮತ್ತು ಹೂವು ಏನು ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನ ನೀರಲ್ಲಿ ಹಾಕಿ ತೊಳಿಬೇಕು. ಸೊ ವಾಶ್ ಮಾಡೋದು ಬೆಸ್ಟು, ಹಾಗೆ ಹಾಕ್ತಾರೆ. ಬಟ್ ನಾನು ವಾಶ್ ಮಾಡಿ ಹಾಕ್ತಾಯಿದ್ದೀನಿ ಬಿಕಾಸ್ ಧೂಳು ಏನಾದರೂ ಇರುತ್ತೆ ಅಂತ ಹೇಳಿ. ಸೊ ನುಗ್ಗೆ ಸೊಪ್ಪು ಏನು ಸಿಗುತ್ತಲ್ಲ ಅದೇ ರೀತಿ ನುಗ್ಗೆ ಹೂವು ಕೂಡ ಸಿಗುತ್ತೆ. ಅಂದರೆ ಮಾರ್ಕೆಟ್ ಈ ರೀತಿ ಎಲ್ಲೂ ಸಿಗೋದಿಲ್ಲ. ನಿಮ್ಮದೇನಾದರೂ ಮರ ಇದ್ದರೆ ಆ ಮರದಲ್ಲಿ ನೀವು ಕಿತ್ಕೊಳ್ಬೋದು. ಇವಾಗ ಈರುಳ್ಳಿ ಎಲ್ಲ ಫ್ರೈ ಆಗಿದ್ದಾದಮೇಲೆ ನುಗ್ಗೆ ಹೂವು ಹಾಕಿ ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಇವಾಗಲೇ ನುಗ್ಗೆ ಹೂವು ಹಾಕ್ದಾಗಲೇ ಹಾಕಿದ್ರೆ ಬೇಗ ಬೇಯುತ್ತೆ. ನುಗ್ಗೆ ಹೂವು ಬೇಗ ಸಾಫ್ಟ್ ಆಗುತ್ತೆ. ಆ್ಯಂಡ್ ಇವತ್ತಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದಾದಮೇಲೆ ನುಗ್ಗೆ ಹೂವು ಏನು ಹಾಕಿರ್ತೀವಿ ಅದನ್ನೆಲ್ಲ ಸೈಡ್ಗೆ ಹಾಕಿ ಸ್ವಲ್ಪ ಮಧ್ಯದಲ್ಲಿ ಜಾಗ ಥರ ಮಾಡಬೇಕು. ಪ್ಯಾನ್ ಖಾಲಿ ಮಾಡಿಕೊಂಡ್ರೆ ಅದಕ್ಕೊಂದೆರಡು ಎಗ್ಸ್ ಹಾಕಬೇಕು. ನೀವೆಷ್ಟು ತೊಗೊಂಡಿರ್ತೀರೋ ನುಗ್ಗೆ ಹೂವು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನಿಲ್ಲಿ ಒಂದು 3 ಎಗ್ ಹಾಕ್ತಾಯಿದ್ದೀನಿ ಅಷ್ಟೇ. ಮೊಟ್ಟೆ ಹಾಕಿದ್ದಾದಮೇಲೆ ನೀಟಾಗಿ ಆ ಮೊಟ್ಟೆ ಎಲ್ಲ ಒಂಥರ ಎಗ್ ಬುರ್ಜಿ ಆಗಬೇಕು. ಆ ಟೆಕ್ಸ್ಚರಿಗೆ ಬರಬೇಕು. ಅದಾಗಿದ್ದಾದಮೇಲೆ ಸೊಪ್ಪು ಮತ್ತು ಎಗ್ಗೇನು ಎಲ್ಲ ಬೆಂದಿರುತ್ತಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ನುಗ್ಗೆ ಹೂವಿನ ಪಲ್ಯ ರೆಡಿ ಆಗುತ್ತೆ. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ಓಕೆನಾ, ನುಗ್ಗೆ ಸೊಪ್ಪಿಗಿಂತ ಇದೇ ಚೆನ್ನಾಗಿರುತ್ತೆ. ಆ್ಯಂಡ್ ನಾನು ಇವತ್ತೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಅದ್ರ ಜೊತೆಗೆ ನುಗ್ಗೆಕಾಯಿ ಸಾಂಬಾರು ಮಾಡಿ ಮುದ್ದೆ ಮಾಡಿದ್ದೆ. ಇದು ಅವತ್ತಿನ ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್. ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೊರಟಿದ್ದೆ. ಸೊ ಫಸ್ಟು ಬಾಗ್ಲಿಗೆ ಪೂಜೆ ಮಾಡೋಣ ಅಂತ ಹೇಳಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ನಾನು ಏನಂದರೆ ಲೈಕ್ ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಮಾಡ್ತೀನಿ ಬಿಕಾಸ್ ಆ ಹೋಲ್ ಡೇ ಒಂಥರ ಚೆನ್ನಾಗಿರುತ್ತೆ. ಸೊ ಹಾಲು ಕಾಯಿಸಿ ಇಟ್ಟಿದ್ದೆ. ಸೊ ಫ್ರೆಶ್ ಹಾಲು ತಗೊಂಡು ಬಂದಿದ್ದೆ. ಸೊ ನೈವೇದ್ಯಕ್ಕೆ ಹಾಲನ್ನ ಇಟ್ಕೊಂಡೆ. ಆ್ಯಂಡ್ ತಿಂಡಿ ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನಿವತ್ತು ಗೋಧಿ ನುಚ್ಚಿನ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಸೊ ಯಾವ ರೀತಿ ಮಾಡೋದು ಅನ್ನೋದನ್ನ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ಫಸ್ಟು ನಾನಿಲ್ಲಿ ಬೀನ್ಸ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ತರಕಾರಿ ಬೇಕಲ್ಲ, ಗೋಧಿ ನುಚ್ಚಿನ ಉಪ್ಪಿಟ್ಟು ಅಂತ ಹೇಳಿದೆ ಅನಿಸುತ್ತೆ. ಸೊ ನಾರ್ಮಲಾಗಿ ಪಲಾವ್ನ ಹೇಗೆ ಮಾಡ್ತೀವಿ ಅದೇ ರೀತಿ ಅಕ್ಕಿ ಬದಲು ಗೋಧಿ ನುಚ್ಚು ಏನಿರುತ್ತೆ ಅದನ್ನ ಹುರಿದ್ಬಿಟ್ಟು ಅಕ್ಕಿ ಹಾಕೋ ಟೈಮ್ನಲ್ಲಿ ಗೋಧಿ ನುಚ್ಚನ್ನ ಹಾಕೋದು ಅಷ್ಟೇ. ಸೊ ತುಂಬ ಹೆಲ್ದಿಯಾಗಿರುತ್ತೆ. ಆ್ಯಂಡ್ ಏನಂದರೆ ಲೈಕ್ ಅಕ್ಕಿ ಬದಲು ಇದನ್ನು ಹಾಕೋದಷ್ಟೇ. ಲೈಕ್ ಯಾವ ಥರ ಮಿಲೆಟ್ಸ್ ಎಲ್ಲ ಹಾಕಿ ಮಾಡ್ತಾರಲ್ಲ ಅದೇ ರೀತಿಯೇ. ಆ್ಯಂಡ್ ಇದ್ರ ಕಾಂಬಿನೇಷನ್ಗೆ ನಾನು ಒಂದು ಹೈ ಪ್ರೋಟೀನ್ ಸೈಡ್ ಡಿಶ್ ಮಾಡ್ತಾಯಿದ್ದೀನಿ. ಕಡಲೆಕಾಳು ನೆನೆಸಿಟ್ಟಿದ್ದೆ ರಾತ್ರಿಯೇ. ಕಾಬೂಲ್ ಕಡಲೆ ಮತ್ತು ನಾರ್ಮಲ್ ಬರುತ್ತಲ್ಲ ಕಡಲೆಕಾಳು ಅದೆರಡನ್ನೂ. ಇವಾಗ ಬೀನ್ಸ್, ಟೊಮ್ಯಾಟೊ, ಈರುಳ್ಳಿ ಹಚ್ಚಿಟ್ಟಿದ್ದೀನಿ. ಆ್ಯಂಡ್ ಇದು ಮಸಾಲೆಗೆ ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಮೆಣಸು, ಕೊತ್ತಂಬರಿ ಸೊಪ್ಪು, ಪುದೀನ, ಹಾಗೆ ಕರಿಬೇವಿನ ಎಲೆ, ಟೊಮ್ಯಾಟೊ ಇಷ್ಟೆಲ್ಲ ಹಾಕಿ ಗ್ರೈಂಡ್ ಮಾಡ್ಕೊಳ್ತೀನಿ. ಇವಾಗ ಒಂದು ಕುಕ್ಕರ್ಗೆ ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತೀನಿ. ಇದೆಲ್ಲ ನೀಟಾಗಿ ಸಾಸಿವೆ ಜೀರಿಗೆ ಎಲ್ಲ ಸಿಡ್ದಿದ್ದಾದಮೇಲೆ ಹಚ್ಚಿಟ್ಟಿರೋ ಟೊಮ್ಯಾಟೊ, ಈರುಳ್ಳಿ, ಬೀನ್ಸ್ ಏನೇನು ತರಕಾರಿ ಹಾಕ್ಕೊಳ್ತೀರಾ ನಿಮ್ಮ ಆಪ್ಷನ್ ಅದು. ಸೊ ನಾನಿವತ್ತು ಬೀನ್ಸ್ ಹಾಕಿದ್ದೀನಿ. ನಿಮ್ಗೇನು ಬೇಕಿದ್ರೂ ಆ್ಯಡ್ ಮಾಡ್ಕೊಳ್ಬೋದು. ಸೊ ಇದೆಲ್ಲ ನೀಟಾಗಿ ಫ್ರೈ ಆಗಿದ್ದಾದಮೇಲೆ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕಿ ಅದು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಬೇಕು. ಅದು ಕನ್ಸಿಸ್ಟೆನ್ಸಿ ತಕ್ಕಂಗೆ ನೀರು ಹಾಕಿ ಕುದ್ದಿದ್ದಾದಮೇಲೆ ಸ್ವಲ್ಪ ಉಪ್ಪು ಹಾಕಿ ಗೋಧಿ ನುಚ್ಚು ಏನು ಹುರಿದಿಟ್ಟಿರ್ತೀವೋ ಅದನ್ನ ಹಾಕಬೇಕು. ಇದಕ್ಕೆ ನಾರ್ಮಲ್ ಅಕ್ಕಿಗೆ 1 ಗ್ಲಾಸ್ಗೆ 2 ಗ್ಲಾಸ್ ನೀರು ಹಾಕ್ತೀವಲ್ಲ ಇದಕ್ಕೆ 2.5 ಹಾಕಬೇಕು ಬಿಕಾಸ್ ಇದಕ್ಕೆ ನೀರು ಜಾಸ್ತಿ ಬೇಕು. ಒಂದು 2 ವಿಷಲ್ ಬರ್ಸಿದ್ರೆ ರೆಡಿ ಆಗುತ್ತೆ. ಆ್ಯಂಡ್ ಸೈಡ್ ಡಿಶ್ ಮಾಡ್ತಾಯಿದ್ದೀನಿ. ಒಂದು ಬಾಣಲೆಗೆ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಹಾಕಿ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕಿ ನೀಟಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಹಾಕಿಲ್ಲ ಅಂದರೂ ಕೂಡ ನಡೆಯುತ್ತೆ, ಬಟ್ ನಾನು ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ಹಾಕಿ ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಬೇಯಿಸಿಟ್ಕೊಂಡಿರೋ ಕಡಲೆಕಾಳನ್ನ ಹಾಕಿ ಫ್ರೈ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ಇವಾಗ ಗೋಧಿ ನುಚ್ಚಿನ ಪಲಾವ್ ಜೊತೆಗೆ ಹೈ ಪ್ರೋಟೀನ್ ಸೈಡ್ ಡಿಶ್, ಅದ್ರ ಜೊತೆಗೆ ಸ್ವಲ್ಪ ಮೊಸರು, ಒಂದು ಒಳ್ಳೆ ಹೆಲ್ತಿ ತಿಂಡಿ ರೆಡಿ ಆಯಿತು. ಪ್ರೋಟೀನ್ ಸಿಗುತ್ತೆ, ಕಾರ್ಬ್ ಸಿಗುತ್ತೆ, ಎಲ್ಲ ಇರುತ್ತೆ ಆ ಥರ. ಆ್ಯಂಡ್ ಎಲ್ಲ ಕೆಲಸ ಮುಗೀತು. ಸೊ ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಒಂದು ರೀಲ್ ಕೂಡ ಪೋಸ್ಟ್ ಮಾಡಿದ್ದೆ. ಯಾರಾದರೂ ಈ ವಿಡಿಯೋ ನೋಡೋಕ್ಕೆ ಮೊದಲೇ ರೀಲ್ ಏನಾದರೂ ನೋಡಿದರೆ ಅವ್ರಿಗೆ ಗೊತ್ತಿರುತ್ತೆ. ಸೊ ಈ ರೀತಿ ನನ್ನ ಮಗ ಏನು ಮಾಡ್ತಾನೆ ಅಂದರೆ ಒಂದು ಸಲ ಟಾಯ್ಸ್ ಎಲ್ಲ ಕೆಳಗೆ ಸುರಿದ್ರೆ ಎಲ್ಲ ಅದು ಹರಡಿರುತ್ತೆ, ಅದ್ರ ಕೆಳಗೆಲ್ಲ ಎತ್ಕೊಳ್ಬೇಕು ಆ ಥರ ಮಾಡ್ತಾನೆ. ಹೊರಗಡೆ ಹೋಗೋಣ ಅಂತ ಹೇಳಿ ಹೊರಟಿದ್ದೆ. ಸೊ ಇದೊಂದು ಇಯರಿಂಗ್ಸ್ ಹಾಕಿದ್ದೀನಿ. ಆಲ್ಮೋಸ್ಟ್ ತುಂಬ ದಿನ ಆಗಿತ್ತು ತೊಗೊಂಡು, ಹಾಕಿರಲಿಲ್ಲ. ಸೊ ಇವತ್ತು ಹಾಕ್ಕೊಂಡಿದ್ದೀನಿ.
ಎಲ್ಲೂ ಇಲ್ಲ, ಇಲ್ಲೇ ಟೌನ್ಗೆ ಹೋಗಿ ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೆ. ಸ್ವಲ್ಪ ನೆಸೆಸರಿ ಐಟಮ್ಸ್ ಇತ್ತು. ಈ ಡ್ರೆಸ್ ನಾನು ನಮ್ಮೂರ ಹಬ್ಬದ ದಿನ ಹಾಕಿದ್ದೆ. ಸೊ ಅವಾಗೊಂದು 10 ನಿಮಿಷ ಹಾಕಿದ್ದೆ ಅಷ್ಟೇ. ಸೊ ಇವತ್ತೇ ಹಾಕಿದ್ದು. ನಮ್ಮ ಕಾರ್ ಕೆಳಗಡೆ ಲೈಕ್ ಸ್ಟ್ರೀಟ್ ಡಾಗ್ಸ್ ಬರ್ತವೆ, ಸಣ್ಣ ಸಣ್ಣ ಮರಿಗಳು ಎಲ್ಲ ಬಂದ್ಬಿಟ್ಟಿದ್ರೆ ಕೆಳಗೆ ಮಲಗಿರ್ತಾವೆ. ಪಾಪು ಕೂತ್ಕೊಂಡು ನೋಡ್ತಾ ಇರ್ತಾನೆ. ಬಟ್ ಕೇರ್ಫುಲ್ ಆಗಿರಬೇಕು ಅವುಗಳಿದ್ದಾಗ. ಕಚ್ಚೋದಾಗಿರಲಿ ಇನ್ನೇನಾದರೂ ಮಾಡಿಬಿಡ್ತವೆ ಅಂತ ಭಯ ಅಷ್ಟೇ. ಆವಕ್ಕಿಂತ ನನ್ನ ಮಗ ಸುಮ್ಮನೆ ಇರಲ್ಲ ಅನ್ನೋದು ಭಯ ನನಗೆ. ಹೋಗು ಹೊಡಿಯೋದು ಈ ರೀತಿ ಮಾಡ್ತಿರ್ತಾನೆ. ಆಗ ಅವೇನಾದರೂ ರಿಯಾಕ್ಟ್ ಮಾಡೋ ಥರ ಮಾಡ್ತವೆ ಅಂತ ಹೇಳಿ ಸೊ ಅವ್ರ ಪಪ್ಪ ಅವ್ನ ಕೈ ಮೇಲೆ ಈ ರೀತಿ ಹೆಸರು ಬರೆದ್ಬಿಟ್ಟು ಕಳಿಸಿದ್ದಾರೆ ಅವನಿಗೆ. ಸೊ ಟೌನ್ಗೆ ಹೋಗಿದ್ದೇನು ವೀಡಿಯೋ ಕ್ಯಾಪ್ಚರ್ ಮಾಡಲಿಲ್ಲ. ಇದು ಅವತ್ತಿನ ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ಇದು. ಸಬ್ಬಸಿಗೆ ಸೊಪ್ಪು ಮತ್ತು ತರಕಾರಿ ಹಾಕಿ ಒಂದು ಒಳ್ಳೆ ಉಪ್ಪಿಟ್ಟು ಮಾಡಿದ್ದೀನಿ ಇವತ್ತು. ಗೋಧಿ ಅಂತೀನಿ, ರವೆ ಹಾಕಿ ಒಂಥರ ಚೆನ್ನಾಗಿತ್ತು. ಅದಾಗಿದ್ದಾದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದರೆ ದೇವಸ್ಥಾನ ಅಂತ ಹೇಳಿದ್ರೆ ತುರುವೇಕೆರೆ ಅವ್ರಿಗೆ ಗೊತ್ತಿರುತ್ತೆ, ಮಲಘಟ್ಟ ಕೆರೆ ಇದೆಯಲ್ಲ. ಸೊ ಅಲ್ಲಿಗೆ ಬಂದಿದ್ವಿ ಇವತ್ತು. ಬಿಕಾಸ್ ನಮ್ಮೂರಲ್ಲಿ ಪೂಜೆ ಇದೆ ಇವತ್ತಾಯ್ತಾ. ಆ್ಯಂಡ್ ನಮ್ಮೂರಿನ ದೇವ್ರನ್ನ ಅಲ್ಲಿ ಕರ್ಕೊಂಡು ಬಂದಿದ್ರು. ಸೊ ನನ್ನ ಹಸ್ಬೆಂಡ್ ಮತ್ತು ನಮ್ಮೂರಿನಲ್ಲಿ ಎಲ್ಲರೂ ಮುಂಚೆ ಬಂದಿದ್ದರು. ನನಗೇನಂದರೆ ಚಿಕ್ಕವಳಿದ್ದಾಗಿಂದನೂ ಅಷ್ಟೇ ಅಲ್ಲಿಗೆ ಹೋಗಬೇಕು ಅಂತ ತುಂಬ ಇಷ್ಟ. ಈ ಒಂದು ಜಾಗಕ್ಕೆ ಒಂದು ಸಲ ಬಂದಿದ್ದೆ ಅಷ್ಟೇ. ಆವಾಗ ತುಂಬ ನೀರಿತ್ತು, ಇಲ್ಲೆಲ್ಲ ಬರೋಕ್ಕಾಗ್ತಿರ್ಲಿಲ್ಲ. ಅಷ್ಟು ನೀರುತ್ತೆ ಆ ಕೆರೆ ತುಂಬಿದ್ದಾಗ. ಅಲ್ಲೆಲ್ಲ ಪೂಜೆ ನಡೀತಾ ಇತ್ತು. ನಾನು ಓಡಾಡ್ಕೊಂಡು ಬರೋಣ ಅಂತ ಹೇಳಿ ನನ್ನ ಹಸ್ಬೆಂಡ್ ಜೊತೆ ಬಂದಿದ್ದೆ. ಅಂದರೆ ಚೆನ್ನಾಗಿರುತ್ತೆ ಇಲ್ಲೊಂಥರ ಜಾಗ. ನೀರು ಇದ್ದಾಗ ನೀವು ಯಾರಾದರೂ ರೀಲ್ಸ್ಗಳಲ್ಲಿ ಅಥವಾ ರಿಯಲ್ಲಾಗಿ ನೋಡಿದರೆ ಗೊತ್ತಿರುತ್ತೆ ಯಾವ ಥರ ಇದೆ ಇಲ್ಲಿ ಅಂತ ಹೇಳಿ. ಪಾಪು ಮನೆಯಲ್ಲೇ ಇದ್ದಾನೆ. ಸೊ ಅವನ್ನ ಇನ್ನೊಂದು ಸ್ವಲ್ಪ ಲೇಟಾಗಿ ಕರ್ಕೊಂಡು ಬರ್ತಾರೆ. ನಾವು ಅರ್ಲಿ ಮಾರ್ನಿಂಗ್ ಬಂದಿದ್ವಿ, ಆಲ್ಮೋಸ್ಟ್ ಒಂದು 6-7 ಅಲ್ಲಿ. ಆ್ಯಂಡ್ ಅವನ್ನ ಲೇಟಾಗಿ ಕರ್ಕೊಂಡು ಬರ್ತಾರೆ, ಒಂದು 10 ಈ ರೀತಿ ಸ್ನಾನ ಮಾಡಿಸ್ಕೊಂಡು ರೆಡಿ ಮಾಡ್ಕೊಂಡು ಕರ್ಕೊಂಡು ಬರ್ತೀವಿ ಅಂತ ಹೇಳಿದರು. ಆ್ಯಂಡ್ ಅವ್ನಿಗೂ ಇವತ್ತು ಫಸ್ಟ್ ಟೈಮ್ ಇಲ್ಲಿ ತೋರಿಸಿದ್ದೆ. ಆ್ಯಂಡ್ ಅವ್ನಿಗಂತೂ ನೀರು ಈ ಥರ ಜಾಗ ಅಂದರೆ ಅವ್ನು ನನಗಿಂತ ಜಾಸ್ತಿನೇ ಎಕ್ಸೈಟ್ ಆಗಿರ್ತಾನೆ. ಒಂದೇನಂದರೆ ಎಲ್ಲ ಪೂಜೆ ಮಾಡೋದಕ್ಕೇ ಬರೋದಿಲ್ಲ ಈ ಕೆರೆಗೆ. ಮೇಯ್ನ್ ದೇವಸ್ಥಾನದಿಂದ ದೇವ್ರುಗಳನ್ನ ಕರ್ಕೊಂಡು ಬಂದು ಪೂಜೆ ನಡೆಸ್ತಾರೆ. ಸೊ ಎಷ್ಟು ಪಲ್ಯೂಟ್ ಮಾಡಿದ್ದಾರೆ ಅಂದರೆ ಏನೇನು ತೊಗೊಂಡು ಬಂದಿರ್ತಾರೆ ಅದನ್ನೆಲ್ಲ ಇಲ್ಲೇ ಬಿಟ್ಟು ಹೋಗಿರ್ತಾರೆ. ಪೂರ್ತಿ ಎಲ್ಲ ಗ್ಲಾಸ್ ಬಳೆಗಳನ್ನ ಎಸ್ತಿರ್ತಾರೆ. ಆ್ಯಂಡ್ ಬಟ್ಟೆಗಳೇನು ತೊಗೊಂಡು ಬಂದಿರ್ತಾರೆ ಅದನ್ನೆಲ್ಲ ಇಲ್ಲೇ ಬಿಟ್ಟಿರ್ತಾರೆ. ಪೇಪರ್ಸ್ ಹಾಕ್ತಾರೆ, ಗ್ಲಾಸ್ಗಳು ಹಾಕ್ತಾರೆ, ಪಲ್ಯೂಟ್ ಮಾಡಿದ್ದಾರೆ. ಇಲ್ಲಿ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿಲ್ಲ ಮ್ಯಾನೇಜ್ಮೆಂಟ್. ಅವ್ರು ಯಾರು ಅಂತ ಗೊತ್ತಿಲ್ಲ. ಬಟ್ ಈ ರೀತಿ ಪಲ್ಯೂಟ್ ಮಾಡೋದ್ರಿಂದ ಬೇಗ ಎಲ್ಲ ಹಾಳಾಗುತ್ತೆ ಅನ್ನೋದಂತೂ ನಿಜ. ನಾವು ಏನಂದರೆ ಲೈಕ್ ಒಂದು ಪೇಪರ್ ಕೂಡ ಎಸೆಯೋದಿಲ್ಲ. ನಾನು ಎಲ್ಲರೂ ಟ್ರಾವೆಲ್ ಮಾಡಬೇಕಾದ್ರೂ ಅಷ್ಟೇ ಕಾರ್ನಲ್ಲೇ ಇಟ್ಕೊಂಡು ಅಥವಾ ನನ್ನ ಬ್ಯಾಗ್ನಲ್ಲಿ ಇಟ್ಕೊಂಡು ಮನೆಗೆ ತೊಗೊಂಡು ಬಂದು ಹಾಕ್ತೀನಿ. ನೋಡಿ ಇಷ್ಟು ಬರ್ಡ್ಸ್ ಇದ್ದಾವೆ. ಲೈಕ್ ಯಾರಾದರೂ ನೀರಿನಲ್ಲಿ ಇಳಿಯೋಕೆ ಹೋದರೂ ಕೂಡ ಆ ಕಾಲಿಗೆ ಅಷ್ಟು ಗ್ಲಾಸ್ ಪೀಸಸ್ ಚುಚ್ತವೆ. ಬಳೆಗಳು ಹಾಕಿದ್ದಾರೆ ಆ್ಯಂಡ್ ವೇಸ್ಟ್ ಬಟ್ಟೆಗಳು ಎಲ್ಲ ಅಷ್ಟು ಬಟ್ಟೆಗಳಿದ್ದಾವೆ. ನಾನು ಒಂದು ಕ್ಲಿಪ್ಪಿಂಗಲ್ಲಿ ತೋರಿಸ್ತೀನಿ ನಿಮ್ಮ ಗ್ಲಾಸ್ನಲ್ಲಿ. ಪಾಪುನ ಅಜ್ಜಿ ತಾತ ಅಂದರೆ ಅತ್ತೆ ಮಾವ ಕರ್ಕೊಂಡು ಬಂದಿದ್ದರು ಪಾಪುನ. ಸೊ ನೀರು ನೋಡಿದ ತಕ್ಷಣ ಆಟ ಆಡಬೇಕು ಅಂತ ಹೇಳ್ತಿದ್ದ. ಸೊ ಇಲ್ಲಿ ಅಷ್ಟು ಆಟ ಆಡೋದಕ್ಕೆ ಸೇಫ್ ಇಲ್ಲ. ಒಂದು 2 ನಿಮಿಷ ಆಟ ಆಡ್ಕೊಳ್ಳಿ ಅಂತ ಹೇಳಿ ಹಾಗೆ ಕರ್ಕೊಂಡು ಬಂದ್ವಿ. ಸೊ ಅವನಿಗೆ ಮನೆಯಿಂದನೇ ಇಡ್ಲಿ ತೊಗೊಂಡು ಬಂದಿದ್ದರು. ಇಲ್ಲೇ ಇವತ್ತೆಷ್ಟು ಚೆನ್ನಾಗಿ ಊಟ ಮಾಡ್ದ ಅಂದರೆ ನೀರಿತ್ತಲ್ಲ. ಸೊ ನೋಡ್ಕೊಂಡು ಆರಾಮಾಗಿ ಊಟ ಮಾಡ್ದ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಅಲ್ಲಿ ಎಷ್ಟು ಬಟ್ಟೆಗಳು ಆ್ಯಂಡ್ ಗ್ಲಾಸ್ ಪೀಸಸ್ ಎಲ್ಲ ಬಿದ್ದಿದೆ ಅಂತ ಹೇಳಿ. ಪ್ಲೀಸ್ ಹೋದವ್ರು ಯಾರೂ ಕೂಡ ಪಲ್ಯೂಟ್ ಮಾಡಬೇಡಿ. ಒಳಗಡೆ ಮೀನಿರ್ತವೆ ಅಥವಾ ಡಕ್ಸ್ ಬರ್ತವೆ, ಅಂದರೆ ಪ್ರಾಣಿ ಪಕ್ಷಿಗಳು ಬರ್ತವೆ. ಅದು ನೀರು ಕುಡಿದಾಗ ಅಥವಾ ಮೀನು ಏನಾದರೂ ತಿಂದಾಗ ಆ ಗ್ಲಾಸ್ ಹೋಗಿ ಚುಚ್ಚಿದ್ರೆ ಎಷ್ಟು ಹರ್ಟ್ ಆಗುತ್ತಲ್ವಾ ನೋಡಿ. ಲೈಕ್ ಆ ಜಾಗ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ, ಇಲ್ಲೆಲ್ಲ ದೇವ್ರದ್ದು ಶಿಲೆಗಳಿದೆ. ಅದ್ರ ಮೇಲೆ ತಗೊಂಡು ಬಂದ್ಬಿಟ್ಟು ಆ ಗಾರ್ಬೇಜ್ ಏನಿರುತ್ತೆ ಅದನ್ನೆಲ್ಲ ಹರಡಿದ್ದಾರೆ. ಅಷ್ಟು ಪಲ್ಯೂಟ್ ಆಗಿದೆ. ಸೊ ತುಂಬ ಬೇಜಾರಾಯ್ತು. ಎಷ್ಟು ಖುಷಿ ಆಯಿತು ಅಲ್ಲಿ ಹೋಗೋದಕ್ಕೆ, ಅಷ್ಟೇ ಬೇಜಾರಾಯ್ತು ಅದನ್ನೆಲ್ಲ ನೋಡಿ. ಇವಾಗ ಒಂದು ರೀಲ್ ನಾನು ನೋಡಿದ್ದೆ. ಯಾರೋ ಲೈಕ್ ಕ್ಲೀನ್ ಮಾಡಿದರು, ಸ್ವಲ್ಪ ಸ್ಟೂಡೆಂಟ್ಸ್ ಅನಿಸುತ್ತೆ ಅವರು. ಒಂದು ರೀಲ್ನಲ್ಲಿ ಕಳಿಸಿದ್ರು ನಮ್ಗೆ ಯಾರೋ. ಸೊ ಅಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದರು, ಮತ್ತೆ ಎಲ್ಲ ಹಾಗೆ ಪಲ್ಯೂಟ್ ಮಾಡಿದ್ದಾರೆ. ಸೊ ನೀವು ಕ್ಲೀನ್ ಮಾಡೋಕ್ಕೆ ಹೋಗ್ತಿರಲ್ಲ, ನೀವು ಬೆಟರ್ ಕ್ಲೀನ್ ಮಾಡೋದಕ್ಕಿಂತ ಅಲ್ಲಿಯ ಮ್ಯಾನೇಜ್ಮೆಂಟ್ಗೆ ಆ ರೀತಿ ಎಲ್ಲ ಅಲೋ ಮಾಡಬೇಡಿ ಅಂತ ಹೇಳಿದ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ಮನೆಗೆ ಬಂದಿದ್ದಾದಮೇಲೆ ಸ್ವಲ್ಪ ಗ್ರೋಸರೀಸ್ ಖಾಲಿಯಾಗಿತ್ತು, ಫಿಲ್ ಮಾಡೋಣ ಅಂತ ಹೇಳಿ ತೊಗೊಂಡಿದ್ದೀನಿ. ನಾನು ಈ ಜಾರ್ಗೆ ಬ್ಲ್ಯಾಕ್ ರೈಸಿನ್ಸ್ ಹಾಕ್ತಾಯಿದ್ದೀನಿ. ಇದು ಜಾರ್ ಆ್ಯಕ್ಚುಲಿ ಪರ್ಚೇಸ್ ಮಾಡಿದ್ದಲ್ಲ. ಸನ್ರೈಸ್ ಕಾಫಿ ಪೌಡರ್ ಬರುತ್ತಲ್ಲ, ಅದ್ರ ನೀಟಾಗಿ ವಾಶ್ ಮಾಡಿದೆ. ಗ್ಲಾಸ್ ಬಾಟಲ್ ಚೆನ್ನಾಗಿತ್ತು, ಓಕೆನಾ. ಅದಕ್ಕೆ ಇದನ್ನ ಹಾಕಿದ್ದೀನಿ. ಸೊ ಇಷ್ಟು ಅದಕ್ಕೆ ಪರ್ಫೆಕ್ಟಾಗಿ ಸಾಕಾಗುತ್ತೆ. ಸೊ ಅದಕ್ಕೆ ಆ ಬಾಟಲ್ಗೆ ಹಾಕಿಟ್ಕೊಂಡೆ. ಆ್ಯಂಡ್ ಗ್ರೈನ್ಸೇ ಜಾಸ್ತಿ ಖಾಲಿ ಆಗೋದು, ಬೇಳೆಕಾಳುಗಳು ಮತ್ತು ಕಾಳುಗಳು. ಸ್ಪೈಸಸ್ ಎಲ್ಲ ಏನು ಖಾಲಿ ಆಗಿರಲಿಲ್ಲ. ಸೊ ಅವೆಲ್ಲ ಏನು ಹಾಕ್ತಿಲ್ಲ.
ಈ ಕಂಟೈನರ್ಸ್ನ ನಾನು ನೆನ್ನೆನೇ ವಾಶ್ ಮಾಡಿಟ್ಟಿದ್ದೆ ಎಲ್ಲ. ಸೊ ಇವಾಗ ನೀರೆಲ್ಲ ಡ್ರೈ ಆಗಿತ್ತಲ್ಲ, ಇವಾಗ ಹಾಕಿಡೋಣ ಈಗ ಫ್ರೀ ಇದೆ ಅಂತ ಹೇಳಿ ಹಾಕಿಡ್ತಾ ಇದ್ದೀನಿ. ಸೊ ನಮ್ಮೂರಲ್ಲಿ ಇವತ್ತು ಪೂಜೆ ಇದೆ ಆ್ಯಂಡ್ ನಾವು ಪೂಜೆಗೆ ಹೋಗಿ ಬಂದ್ವಿ ಆ್ಯಂಡ್ ಸಂಜೆಗೂ ಕೂಡ ಪೂಜೆ ಇದೆ. ಅಷ್ಟರಲ್ಲಿ ಈ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಮುಗಿಸ್ತಾ ಇದ್ದೀನಿ. ಪಾಪುಗೆ ಒಂಥರ ಚೆನ್ನಾಗಿ ಅನ್ನಿಸ್ತು ಅವ್ನಿಗೆ ಇವತ್ತು ಓಡಾಡ್ಸ್ಕೊಂಡು ಕರ್ಕೊಂಡು ಬಂದಿದ್ದು. ಅವ್ನಿಗೆ ಆ ರೀತಿ ಜಾಗಗಳಿಗೆ ಹೋಗಕ್ಕೆ ಇಷ್ಟ. ಕೆರೆ ಆ್ಯಂಡ್ ಬೆಟ್ಟ ಈ ಥರ ನೇಚರ್ ಲವರ್ ಅವನು. ಒಂಥರ ತೋಟಕ್ಕೆ ಹೋದರೂ ಕೂಡ ಅಷ್ಟೇ ಖುಷಿ ಪಡ್ತಾನೆ. ಅವ್ನಿಗೆ ಅಷ್ಟು ಇಷ್ಟ ಆ ಥರ ಜಾಗಗಳೆಲ್ಲ. ಆ್ಯಂಡ್ ಈ ಜಾರ್ಸ್ದು ಲಿಂಕ್ ಕೇಳಿದ್ರಿ ಇನ್ಸ್ಟಾಗ್ರಾಮಲ್ಲಿ ಕೆಲವೊಬ್ಬರು. ನನ್ನ ಹತ್ರ ಯಾವುದೂ ಲಿಂಕ್ ಇಲ್ಲ, ಬಿಕಾಸ್ ನಾನು ಯಾವ ವಿಡಿಯೋನಲ್ಲೂ ಕೂಡ ನಾನು ಯಾವುದೂ ಲಿಂಕ್ ಯಾರಿಗೂ ಶೇರ್ ಮಾಡಿಲ್ಲ. ಸೊ ಮುಂದೆ ಏನಾದರೂ ಕ್ರಿಯೇಟ್ ಮಾಡಿದ್ರೆ ಆ ವಿಶ್ ಲಿಂಕ್ ಆ್ಯಪ್ ಏನಾದರೂ ಯೂಸ್ ಮಾಡಿಕೊಂಡು ನಾನು ಶೇರ್ ಮಾಡ್ತೀನಿ ಬೇಕಿದ್ದರೆ. ಇದೆಲ್ಲ ಮೀಶೋನಲ್ಲೇ ಪರ್ಚೇಸ್ ಮಾಡಿದ್ದು. ಬ್ಲೂ ಜಾರ್ಸ್ ಎಲ್ಲ ಮುಂಚೆನೇ ತೊಗೊಂಡಿದ್ದೆ. ಆ್ಯಂಡ್ ಈ ಬ್ಲ್ಯಾಕ್ 8 ಕಂಟೈನರ್ಸು ರೀಸೆಂಟಾಗಿ ಪರ್ಚೇಸ್ ಮಾಡಿದ್ದು. ಆಲ್ಮೋಸ್ಟ್ ರೀಸೆಂಟ್ ಅಂದರೆ ಒಂದು 6 ಮಂತ್ಸ್ ಆಯಿತು. ಡಿಸೆಂಬರ್ನಲ್ಲಿ ಅನಿಸುತ್ತೆ ನಾನು ಅವನ್ನ ಪರ್ಚೇಸ್ ಮಾಡಿದ್ದು. ನೀವು ನಾರ್ಮಲಾಗಿ 8 ಕಂಟೈನರ್ಸ್ ಅಂತ ಸರ್ಚ್ ಮಾಡಿದ್ರೆ ಮೀಶೋನಲ್ಲಿ ಸಿಗುತ್ತೆ. ಸೊ ಸ್ಪೈಸಸಲ್ಲಿ ಇದೊಂದು ಪಲಾವ್ ಎಲೆ ಒಂದೇ ಖಾಲಿ ಆಗುತ್ತಿದ್ದು. ಸೊ ಒಂದು ಜಾರ್ಗೆ ಆಗೋಷ್ಟು ಕರೆಕ್ಟಾಗಿತ್ತು. ಸೊ ಪೂರ್ತಿ ಫಿಲ್ ಆಯಿತು. ಆ್ಯಂಡ್ ಸ್ವಲ್ಪ ಟೀ ಪೌಡರ್, ಕಾಫಿ ಪೌಡರ್, ಗ್ರೈನ್ಸ್ ಜಾಸ್ತಿ ಖಾಲಿ ಆಗುತ್ತೆ. ಸ್ಪೈಸಸ್ ಎಲ್ಲೋ ಒಂದು ಸ್ವಲ್ಪ ಮೆಣಸು ಖಾಲಿ ಆಗಿದೆ, ಬ್ಲ್ಯಾಕ್ ಪೆಪ್ಪರ್. ಅದೊಂದನ್ನು ಫಿಲ್ ಮಾಡಿ ಇಟ್ಕೊಂಡೆ. ಏನೋ ಒಂಥರ ಖುಷಿ ಈ ರೀತಿ ಎಲ್ಲ ಫಿಲ್ ಮಾಡಿ ಶೆಲ್ಫ್ಸ್ ಎಲ್ಲ ಕ್ಲೀನ್ ಮಾಡಿ ನೀಟಾಗೆಲ್ಲ ಜೋಡಿಸಿಟ್ಕೊಂಡ್ರೆ ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ ನನಗೆ. ಸೊ ಎಲ್ಲ ಕ್ಲೀನ್ ಮಾಡಿದ್ದೆಲ್ಲ ಆಯಿತು. ಆ್ಯಂಡ್ ಇವಾಗ ಶೆಲ್ಫ್ಸೆಲ್ಲ ಒರೆಸಿಟ್ಕೊಂಡು ಜಾಗಗಳಿಗೆ ಅವನ್ನ ತಲುಪಿಸಿದ್ರೆ ಕೆಲಸ ಮುಗೀತು ಅಂತ. ಆ್ಯಂಡ್ ಇವತ್ತು ಅಡುಗೆ ರೆಸಿಪೀಸ್ ಏನೂ ಶೇರ್ ಮಾಡ್ತಿಲ್ಲ. ಈಗಾಗಲೇ 2-3 ಶೇರ್ ಮಾಡಿದ್ದೀನಿ ಇದೇ ವ್ಲಾಗ್ನಲ್ಲಿ. ಎಲ್ಲ ಒಂದೇ ವ್ಲಾಗ್ನಲ್ಲಿ ಶೇರ್ ಮಾಡಿದ್ರೆ ಚೆನ್ನಾಗಿರಲ್ಲ. ಈ ರೀತಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಏನು ಅಂದರೆ ಟರ್ಕಿ ಬೆರ್ರಿ ಗೊತ್ತಿದ್ದರೆ ಯಾರಿಗಾದ್ರೂ, ಅಂದರೆ ಕಾಡು ಬದನೆ ಅಂತ ಹೇಳ್ತಾರೆ, ಅದರದ್ದು ರೆಸಿಪಿ ಶೇರ್ ಮಾಡ್ತೀನಿ, ಸಾಂಬಾರು ಮಾಡೋದು ಹೇಗೆ ಅಂತ ಹೇಳಿ. ಮುಂದಿನ ವ್ಲಾಗ್ನಲ್ಲಿ ಪಕ್ಕ ಅದು ರೆಸಿಪಿ ಶೇರ್ ಮಾಡ್ತೀನಿ. ಆಲ್ರೆಡಿ ಶೂಟ್ ಮಾಡಿಟ್ಟಿದ್ದೀನಿ, ಬಟ್ ಎಡಿಟ್ ಮಾಡಿಲ್ಲ. ಒಂದೇ ವೀಡಿಯೋಗೆ ಹಾಕಿದ್ರೆ ಲೆಂತಿ ಆಗುತ್ತೆ ಆ್ಯಂಡ್ ರೆಸಿಪೀಸ್ ತುಂಬ ಆಗ್ತವೆ ಅಂತ ಹೇಳಿ ನಾನು ಈ ವಿಡಿಯೋಗೆ ಅಟ್ಯಾಚ್ ಮಾಡಿರಲಿಲ್ಲ. ಒಂದೇ ಸಮ ಫ್ಲೂಯೆಂಟಾಗಿ ಮಾತಾಡ್ತಿರೋದ್ರಿಂದ ಸ್ವಲ್ಪ ತೊದಲಿಸ್ದಂಗೆ ಅನ್ಸುತ್ತೆ ಅಷ್ಟೇ. ಆ್ಯಂಡ್ ನಾನು ಅದನ್ನ ಕ್ಲೀನ್ ಮಾಡೋಷ್ಟೊತ್ತಿಗೆ ಪಾಪುಗೆ ಹಿಟ್ಟು ಕೊಟ್ಟಿದ್ದೆ, ಒಂದು ಆ್ಯಕ್ಟಿವಿಟಿ ಥರ. ಅವನಿಗೆ ನೀರು ಹಾಕಿ ಸ್ವಲ್ಪ ಹಿಟ್ಟು ಕೊಟ್ಟರೆ ಅವ್ನ ಪಾಡ್ಗೆ ಅವ್ನು ಆಡ್ಕೊಂಡು ಕೂತ್ಕೊಳ್ತಾನೆ, ಏನಾದರೂ ಮಾಡೋದರಲ್ಲಿ ಆ ಥರ. ಸೊ ಎಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಡ್ರೈನ್ ಎಕ್ಸ್ಪರ್ಟ್ ಪೌಡರ್ ತಂದಿರ್ತೀನಿ ಸಿಂಕಿಗೆ ಹಾಕೋದಕ್ಕೆ ಅಂತ ಹೇಳಿ. ಒಂದು ಮಂತ್ಲಿ ಒಂದು ಸಲ ಅಥವಾ ಒಂದು 40 ಡೇಸ್ಗೆ ಒಂದು ಸಲ ಈ ರೀತಿ ಕ್ಲೀನ್ ಮಾಡೋದ್ರಿಂದ ಸಿಂಕಲ್ಲಿ ಬ್ಯಾಡ್ ಸ್ಮೆಲ್ ಬರೋದಿಲ್ಲ. ಓಕೆನಾ? ಸೊ ಇಷ್ಟೇ ಈ 2 ದಿನದ ವ್ಲಾಗ್. ನಿಮ್ಗೇನಾದರೂ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆ್ಯಂಡ್ ಇದೇ ರೀತಿ ಹೆಲ್ತಿ ರೆಸಿಪೀಸ್ ಏನಾದರೂ ಬೇಕಿದ್ದರೆ ಕಾಮೆಂಟ್ ಮಾಡಿ ರೆಸಿಪೀಸ್ಗೋಸ್ಕರ. ಓಕೆನಾ? ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಖುಷಿ ವ್ಲಾಗ್ಸ್ ಕನ್ನಡ.